ಎಲ್ರಿಗೂ ನಮಸ್ಕಾರ. ಪ್ರೇಮಾನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಇಂಗ್ಲೀಷ್ಗೆ ಸಂಬಂಧಪಟ್ಟ ಹಾಗೆ 2024ರಲ್ಲಿ ಏನು ಎಕ್ಸಾಮ್ ಆಯಿತು, ಲಾಸ್ಟ್ ಇಯರ್ ಎಕ್ಸಾಮ್ ಆಯಿತು, TET ಎಕ್ಸಾಮ್. ಸೊ ಅದರಲ್ಲಿ ಇರ್ತಕ್ಕಂತಹ ಪೇಪರ್ 1 ಆ್ಯಂಡ್ ಪೇಪರ್ 2ಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಕ್ವೆಶನ್ಸ್ಗಳನ್ನ ತೊಗೊಂಡು ಬಂದಿದ್ದೀನಿ. ಸೊ ಇದನ್ನು ಮಾಡೆಲ್ ಕ್ವೆಶನ್ ಪೇಪರ್ ಅಂತಲೂ ಕೂಡ ಅನ್ಕೋಬೋದು. ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ, ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ, ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಸ್ನೇಹಿತರೆ, ಮೊದಲನೇ ಪ್ರಶ್ನೆ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಅಂತ ಭಾವಿಸ್ತಾ, ಫಸ್ಟ್ ಕ್ವೆಶನ್ ನೋಡಿ. ದ ಸ್ಟೇಟ್ಮೆಂಟ್ ದ್ಯಾಟ್ ಡಿಸ್ಕ್ರೈಬ್ ದ ನಾಲೆಡ್ಜ್, ಸ್ಕಿಲ್ಸ್ ಆ್ಯಂಡ್ ದ ಆಟಿಟ್ಯೂಡ್ಸ್ ವಿಚ್ ಸ್ಟೂಡೆಂಟ್ಸ್ ಶುಡ್ ಅಕ್ವೈರ್ ಬೈ ದ ಎಂಡ್ ಆಫ್ ಪರ್ಟಿಕ್ಯುಲರ್ ಕ್ಲಾಸ್ ಆರ್ ಕೋರ್ಸ್ ಇಸ್ ನೋನ್ ಆಸ್ ಡ್ಯಾಶ್ ಅಂತ ಕೇಳಿದ್ದಾರೆ. ಪ್ರಶ್ನೆ ಏನಂದರೆ, ಕನ್ನಡದಲ್ಲಿ ಹೇಳ್ತೀನಿ, ವಿದ್ಯಾರ್ಥಿಗಳು ನಿರ್ದಿಷ್ಟ ತರಗತಿ ಅಥವಾ ಕೋರ್ಸ್ ಮುಗಿಸಿದ ನಂತರ ಹೊಂದಬೇಕಾದಂತಹ ಒಂದು ಜ್ಞಾನ ಆಗಿರ್ಬೋದು, ಕೌಶಲ್ಯ ಮತ್ತು ಮನೋಭಾವಗಳನ್ನು ವಿವರಿಸ್ತಕ್ಕಂತಹ ಒಂದು ಸ್ಟೇಟ್ಮೆಂಟ್ ಅಥವಾ ಒಂದು ಹೇಳಿಕೆಯನ್ನು ನಾವು ಏನಂತ ಹೇಳಿ ಕರಿತೀವಿ ಅನ್ನೋದೇ ಪ್ರಶ್ನೆ. ಆಯಿತಾ? ಸೊ ಇಲ್ಲಿ ಆಪ್ಷನ್ಸ್ ನೋಡಿ. ಇಲ್ಲಿ ಆಪ್ಷನ್ 1 ಲರ್ನಿಂಗ್ ಔಟ್ಕಮ್ಸ್, ಆಪ್ಷನ್ 2 ಐಟಮ್ ಬ್ಯಾಂಕ್, ಆಪ್ಷನ್ 3 ಲರ್ನರ್ಸ್ ಔಟ್ಕಮ್ಸ್, ಆಪ್ಷನ್ 4 ಲರ್ನಿಂಗ್ ಆಬ್ಜೆಕ್ಟ್ ಅಂತ ಇದೆ. ಸೊ ಸರಿಯಾಗಿರುವಂತಹ ಆನ್ಸರ್ ಬಂದ್ಬಿಟ್ಟು ಈ ಒಂದು ಪ್ರಶ್ನೆಗೆ ಆಪ್ಷನ್ 1 ಲರ್ನಿಂಗ್ ಔಟ್ಕಮ್ಸ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ. ದ ಸ್ಟೇಟ್ಮೆಂಟ್ ದಟ್ ಡಿಸ್ಕ್ರೈಬ್ ದ ನಾಲೆಡ್ಜ್, ಸ್ಕಿಲ್ಸ್ ಆ್ಯಂಡ್ ಆಟಿಟ್ಯೂಡ್ಸ್ ಸ್ಟೂಡೆಂಟ್ ಶುಡ್ ಅಕ್ವೈರ್ ಬೈ ದ ಎಂಡ್ ಆಫ್ ಪರ್ಟಿಕ್ಯುಲರ್ ಕ್ಲಾಸ್ ಆರ್ ಕೋರ್ಸ್ ಇಸ್ ಕಾಲ್ಡ್ ಲರ್ನಿಂಗ್ ಔಟ್ಕಮ್ಸ್. ಸೊ ಲರ್ನಿಂಗ್ ಔಟ್ಕಮ್ಸ್ ಕ್ಲಿಯರ್ಲಿ ಟೆಲ್ what a student will know, understand and be able to do after completing the course ಅಲ್ವಾ. ಸೊ ಹಾಗಾಗಿ ಆಪ್ಷನ್ ಏನು 1 ಈ ಒಂದು ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟ್ ಎರಡನೇ ಒಂದು ಪ್ರಶ್ನೆ ನೋಡಿ. ಇಲ್ಲಿ ರೀಡ್ ದ ಗಿವನ್ ಸೆಂಟೆನ್ಸ್ ಆ್ಯಂಡ್ ಐಡೆಂಟಿಫೈ ದ ಸೂಟೇಬಲ್ ರಿಪೋರ್ಟೆಡ್ ಸ್ಪೀಚ್. ಅಂದರೆ ಇಲ್ಲಿ ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ನ ಕೇಳಿರೋ ಅಂಥದ್ದು. ಆಯಿತಾ? ಸೊ ಇಲ್ಲಿ ಯಾವುದಕ್ಕೆ ರಿಪೋರ್ಟೆಡ್ ಸ್ಪೀಚ್ ಮಾಡಬೇಕು? ಕೆನ್ ಐ ಹೆಲ್ಪ್ ವಿತ್ ಯೋರ್ ಹೋಮ್ ವರ್ಕ್, ಕೆನ್ ಐ ಹೆಲ್ಪ್ ವಿತ್ ಯೋರ್ ಹೋಮ್ ವರ್ಕ್ ಸೆಡ್ ಮೈ ಮದರ್. ಸೊ ಈ ಒಂದು ಸೆಂಟೆನ್ಸ್ಗೆ ರಿಪೋರ್ಟೆಡ್ ಸ್ಪೀಚ್ ಮಾಡಬೇಕಾಗಿರೋದು. ಸೊ ಆಪ್ಷನ್ 1 ಮೈ ಮದರ್ ಆಸ್ಕ್ಡ್ ಮೀ ವೆದರ್ ಶಿ ವುಡ್ ಹೆಲ್ಪ್ ಮೀ ವಿತ್ ಮೈ ಹೋಮ್ ವರ್ಕ್. ಆಪ್ಷನ್ 2 ಮೈ ಮದರ್ ಆಸ್ಕ್ಡ್ ಮೀ ವೆದರ್ ಶಿ ವಿಲ್ ಹೆಲ್ಪ್ me with my homework. Option 3 my mother asked me whether she might help with my homework. Option 4 my mother asked me whether she could help me with my homework ಅಂತ ಇದೆ. ಆಯಿತಾ? ಸೊ ಇದು 4 ಆಯ್ಕೆಗಳು. ಸೊ ಈ 4 ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 4 ನೋಡಿ. ಇಲ್ಲಿ ಮೈ ಮದರ್ ಆಸ್ಕ್ಡ್ ಮೀ ವೆದರ್ ಶಿ ಕುಡ್ ಹೆಲ್ಪ್ ವಿತ್ ಮೈ ಹೋಮ್ ವರ್ಕ್ ಅಂತ ಇದು ಆನ್ಸರ್ ಆಗುತ್ತೆ. ಸೊ ಇಲ್ಲಿ ಕೆನ್ ಐ ಹೆಲ್ಪ್ ವಿತ್ ಯುವರ್ ಹೋಮ್ ವರ್ಕ್ ಅನ್ನೋದು ಪ್ರೆಸೆಂಟ್ ಟೆನ್ಸ್ನಲ್ಲಿ ಇದೆ. ಸೊ ರಿಪೋರ್ಟೆಡ್ ಸ್ಪೀಚ್ಗೆ ಅದನ್ನು ಕನ್ವರ್ಟ್ ಮಾಡಿದಾಗ ಕ್ಯಾನ್ ಅನ್ನೋದೇನಾಗುತ್ತೆ, ಕುಡ್ ಆಗುತ್ತೆ. ಅದೇ ಕಾರಣಕ್ಕೋಸ್ಕರ ಕುಡ್ ಅನ್ನೋದು ಇಲ್ಲಿ ಕರೆಕ್ಟ್ ಆಗಿರ್ತಕ್ಕಂತಹ ಒಂದು ವರ್ಡ್ ಆಗಿರುತ್ತೆ. ಸೊ ಅದರ ಫಾರ್ಮಲ್ ರೂಪ ಏನು, ಮೈ ಮದರ್ ಆಸ್ಕ್ಡ್ ಮೀ ವೆದರ್ ಶಿ ಕುಡ್ ಹೆಲ್ಪ್ ಮೀ ವಿತ್ ಮೈ ಹೋಮ್ ವರ್ಕ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ. ಓಕೆ, ನೆಕ್ಸ್ಟು ಮೂರನೇ ಒಂದು ಕ್ವೆಶನ್ ನೋಡಿ. ದ ಸೆಕೆಂಡ್ ಟಂಗ್ ಆಫ್ all the teacher in general and right hand of a language teacher is dash ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಆಯ್ಕೆಗಳೇನು ಕೊಟ್ಟಿದ್ದಾರೆ? ಆಪ್ಷನ್ 1 ಚಾಕ್ ಬೋರ್ಡ್, ಆಪ್ಷನ್ 2 ಅ ಪೀಸ್ ಆಫ್ ಚಾಕ್, ಆಪ್ಷನ್ 3 ರೆಡ್ ಪೆನ್, ಆಪ್ಷನ್ 4 ಟೈಮ್ ಟೇಬಲ್ ಅಂತ. ಸೊ ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 1 ಚಾಕ್ ಬೋರ್ಡ್ ಅನ್ನೋದು ಆನ್ಸರ್ ಆಗುತ್ತೆ. ಸೊ ಎಲ್ಲ ಶಿಕ್ಷಕರಿಗೂ, ವಿಶೇಷವಾಗಿ ಲ್ಯಾಂಗ್ವೇಜ್ ಟೀಚರ್ಸ್ಗೆ ಚಾಕ್ ಬೋರ್ಡ್ ಅಥವಾ ಬ್ಲ್ಯಾಕ್ ಬೋರ್ಡ್ ಎರಡನೇ ನಾಲಿಗೆ ಹಾಗೆ ಕೆಲಸ ಮಾಡುತ್ತೆ. ಅಂದರೆ ಶಿಕ್ಷಕರು ಬೋಧನೆ ವೇಳೆ ಮುಖ್ಯ ಅಂಶ, ಶಿಕ್ಷಕರ ಅಂದರೆ ಟೀಚ್ ಮಾಡಬೇಕಾದ್ರೆ ಮುಖ್ಯ ಅಂಶಗಳು ಅಂದರೆ ವಾಕ್ಯ ರಚನೆ, ಅರ್ಥ ಹೇಳಬೇಕು, ಉದಾಹರಣೆಗಳು ಹೇಳಬೇಕು. ಸೊ ಇದೆಲ್ಲವೂ ಕೂಡ ಬೋರ್ಡ್ ಮೇಲೆ ಬರಿತಾ ಇರ್ತಾರೆ. ಹಾಗಾಗಿ ಚಾಕ್ ಬೋರ್ಡ್ ಅನ್ನೋದು ಈ ಒಂದು ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ. ನೆಕ್ಸ್ಟು ಮುಂದಿನ ಪ್ರಶ್ನೆ, ನಾಲ್ಕನೇ ಒಂದು ಪ್ರಶ್ನೆ ನೋಡಿ. ಇಲ್ಲಿ ಐಡೆಂಟಿಫೈ ದ ಸೂಟೇಬಲ್ ವಾಯ್ಸ್ ಆಫ್ ದ ಗಿವನ್ ಸೆಂಟೆನ್ಸ್ ಅಂತ ಕೇಳಿದ್ದಾರೆ. ಅಂದರೆ ಆಕ್ಟಿವ್ ವೈಸ್, ಪ್ಯಾಸಿವ್ ವೈಸ್. ಸೊ ನಾನು ಒಂದು 2-3 ಕ್ವೆಶನ್ ಪೇಪರ್ಸ್ಗಳನ್ನ ಮಾಡಿದ್ದೀನಿ ನನ್ನ ಚಾನಲಲ್ಲಿ. 2021 ಆಗಿರ್ಬೋದು, 22 ಆಗಿರ್ಬೋದು, 24 ಅಂದರೆ 2014 ಆಗಿರ್ಬೋದು, ಚೆಕ್ ಮಾಡಿ. ಆಯಿತಾ? ಸೊ ಎಲ್ಲ ಪೇಪರ್ಸಲ್ಲಿ ಮಸ್ಟ್ ಆ್ಯಂಡ್ ಶುಡ್ ಕೇಳ್ತಕ್ಕಂತಹ ಒಂದು ಕ್ವೆಶನ್ಸ್ ಅಂತಂದರೆ ಯಾವುದಕ್ಕೆ ರಿಲೇಟೆಡ್ ಆಗಿರುತ್ತೆ ಅಂದರೆ ಆಕ್ಟಿವ್ ವೈಸ್, ಪ್ಯಾಸಿವ್ ವೈಸ್ ಆಗಿರ್ಬೋದು, ಹಾಗೆಯೇ ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್. ಸೊ ಹಾಗಾಗಿ ಇದೆರಡಕ್ಕೆ ನೀವು ಬಹಳನೇ ಗಮನ ಕೊಡಬೇಕಾಗುತ್ತೆ. ನಾನು ಆದಷ್ಟು ಬೇಗ ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಆಗಿರ್ಬೋದು ಮತ್ತು ಆಕ್ಟಿವ್ ವೈಸ್, ಪ್ಯಾಸಿವ್ ವೈಸ್ ಆಗಿರ್ಬೋದು, ಇದೆರಡಕ್ಕೆ ಸಂಬಂಧಪಟ್ಟ ಹಾಗೆ ಆದಷ್ಟು ಬೇಗ ನಾನು ವಿಡಿಯೋನ ಮಾಡಿಕೊಡ್ತೀನಿ. ಸೊ ಇದೆರಡು ಟಾಪಿಕ್ನ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೋಸ್ಕರ. ಹಾಗಾಗಿ ಸೊ ಇಲ್ಲಿ ನೋಡಿ, ಇಲ್ಲಿ
ಏನು ಕೇಳಿದ್ದಾರೆ, ಆಕ್ಟಿವ್ ಏನು ವಾಯ್ಸ್ ಆಫ್ ದ ಗಿವನ್ ಸೆಂಟೆನ್ಸ್ ಅಂತ ಕೇಳಿದ್ದಾರೆ. ಏನು ವರ್ಡ್ ಅಂದರೆ ಮೋನಾ ಕಂಪ್ಲೀಟೆಡ್ ದ ಸಮ್ ಅಂತ ಕೇಳಿದ್ದಾರೆ, ಕೊಟ್ಟಿದ್ದಾರೆ ಮೋನಾ ಕಂಪ್ಲೀಟೆಡ್ ದ ಸಮ್ ಅಂತ. ಸೊ ಇಲ್ಲಿ ಆಪ್ಷನ್ 1 ನೋಡಿ, ದ ಸಮ್ ಇಸ್ ಕಂಪ್ಲೀಟೆಡ್ ಬೈ ಮೋನಾ. ಆಪ್ಷನ್ 2 ದ ಸಮ್ ವಾಸ್ ಕಂಪ್ಲೀಟೆಡ್ ಬೈ ಮೋನಾ. ಆಪ್ಷನ್ 3 ದ ಸಮ್ ಕ್ಯಾನ್ ಬಿ ಕಂಪ್ಲೀಟೆಡ್ ಬೈ ಮೋನಾ. ಆಪ್ಷನ್ 4 ದ ಸಮ್ ವಾಸ್ ಬೀಯಿಂಗ್ ಕಂಪ್ಲೀಟೆಡ್ ಬೈ ಮೋನಾ ಅಂತ ಇದೆ. ಏನಿರ್ಬೋದು ಹಾಗಾದರೆ ಸರಿಯಾಗಿರುವಂತಹ ಆನ್ಸರ್ ಅಂತ ಹೇಳಿದ್ರೆ ಆಪ್ಷನ್ 2 ನೋಡಿ, ಇಲ್ಲಿ ದ ಸಮ್ ವಾಸ್ ಕಂಪ್ಲೀಟೆಡ್ ಬೈ ಮೋನಾ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. ಸೊ ಇಲ್ಲಿ ಒರಿಜಿನಲ್ ಸೆಂಟೆನ್ಸ್ ಏನಿದೆ, ಮೋನಾ ಕಂಪ್ಲೀಟೆಡ್ ದ ಸಮ್ ಅಂತ ಇದೆ. ಸೊ ಈ ಒಂದು ಸೆಂಟೆನ್ಸ್ ಏನಿದೆ ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಇದೆ, ಕಂಪ್ಲೀಟೆಡ್ ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಇರೋವಂಥದ್ದು. ಸೊ ಇಲ್ಲಿ ಸಮ್ ಅನ್ನೋದೇನಿದೆ ಆಬ್ಜೆಕ್ಟ್, ಆಯಿತಾ, ಸಮ್ ಅನ್ನೋದು ಆಬ್ಜೆಕ್ಟನ್ನು ವಾಕ್ಯದ ಮೊದಲಿಗೆ ನಾವು ತಗೋಬರ್ತೀವಿ. ಕಂಪ್ಲೀಟೆಡ್ ಅನ್ನುವಂತಹ ಒಂದು ಕ್ರಿಯಾಪದಕ್ಕೆ ವಾಸ್ ಕಂಪ್ಲೀಟೆಡ್ ಸೊ ಇದನ್ನು ನಾವು ಪ್ಯಾಸಿವ್ ರೂಪ ಕೊಡಬೇಕಾಗುತ್ತೆ, ಸಿಂಪಲ್ ಪಾಸ್ಟ್ ಪ್ಯಾಸಿವ್. ಬೈ ಮೋನಾ ಅನ್ನೋದು ಸಬ್ಜೆಕ್ಟನ್ನು ನಾವು ಕೊನೆಯಲ್ಲಿ ಸೇರಿಸಬೇಕಾಗತ್ತೆ. ಹಾಗಾಗಿ ಪ್ಯಾಸಿವ್ ವೈಸ್ ರೂಪ ಬಂದಾಗ ದ ಸಮ್ ವಾಸ್ ಕಂಪ್ಲೀಟೆಡ್ ಬೈ ಮೋನಾ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ, 5ನೇ ಪ್ರಶ್ನೆ. ಅಸೆಸ್ಮೆಂಟ್ ಇಸ್ ಮೇಡ್ ಅಲಾಂಗ್ ವಿತ್ ದ ಟೀಚಿಂಗ್ ಆಫ್ ಲೆಸನ್ಸ್ ಥ್ರೂ ಔಟ್ ದ ಅಕಾಡೆಮಿಕ್ ಇಯರ್ ವಿಚ್ ಇನ್ಕ್ಲೂಡ್ಸ್ ಓರಲ್ ಟೆಸ್ಟ್ ಆ್ಯಂಡ್ ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಇಸ್ ನೋನ್ ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಆಪ್ಷನ್ಸ್ ನೋಡಿ, ಇಲ್ಲಿ ಏನು ಕೊಟ್ಟಿದ್ದಾರೆ, ಸಮ್ಮೇಟಿವ್ ಅಸೆಸ್ಮೆಂಟ್, ಫಾರ್ಮೇಟಿವ್ ಅಸೆಸ್ಮೆಂಟ್, ಫಾರ್ಮಲ್ ಅಸೆಸ್ಮೆಂಟ್, ಡಯಾಗ್ನೋಸ್ಟಿಕ್ ಅಸೆಸ್ಮೆಂಟ್ ಅಂತ. ಈ ಪ್ರಶ್ನೆಗೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 2 ಫಾರ್ಮೇಟಿವ್ ಅಸೆಸ್ಮೆಂಟ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. ಇಲ್ಲಿ ಪಾಠ ಬೋಧನೆಯ ಜೊತೆಗೆ ಪೂರಾ ಶೈಕ್ಷಣಿಕ ವರ್ಷದಲ್ಲಿ ನಡೀತಕ್ಕಂತಹ ಒಂದು ಮೌಲ್ಯಮಾಪನವನ್ನು ನಾವು ಏನಂತ ಹೇಳಿ ಕರಿತೀವಿ, ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂತ ಹೇಳಿ ಕರಿತೀವಿ. ಅಂದರೆ ಅಸೆಸ್ಮೆಂಟ್ ದಟ್ ಈಸ್ ಡನ್ ಅಲಾಂಗ್ ವಿತ್ ಟೀಚಿಂಗ್ ಥ್ರೂ ಔಟ್ ದ ಅಕಾಡೆಮಿಕ್ ಇಯರ್ ವಿಚ್ ಇನ್ಕ್ಲೂಡ್ಸ್ ಓರಲ್ ಟೆಸ್ಟ್, ಕ್ಲಾಸ್ ಆಕ್ಟಿವಿಟೀಸ್, ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್, ಆಮೇಲೆ ಪಾರ್ಟಿಸಿಪೇಷನ್, ಪ್ರಾಜೆಕ್ಟ್ಸ್ ಎಕ್ಸೆಟ್ರಾ ಇಸ್ ಕಾಲ್ಡ್ ಫಾರ್ಮೇಟಿವ್ ಅಸೆಸ್ಮೆಂಟ್. ಸೊ ಇದರ ಒಳಗೆ ತರಗತಿಯ ಆಕ್ಟಿವಿಟೀಸ್ ಆಗಿರಬಹುದು, ಸಹಪಠ್ಯ ಚಟುವಟಿಕೆಗಳಾಗಿರಬಹುದು, ಪ್ರಾಜೆಕ್ಟ್ ಕೆಲಸಗಳಾಗಿರ್ಬೋದು, ದಿನನಿತ್ಯದ ಕೌಶಲ್ಯಗಳಾಗಿರ್ಬೋದು, ಇದೆಲ್ಲವನ್ನು ಕೂಡ ಒಳಗೊಂಡಿರುತ್ತೆ. ಸೊ ಫಾರ್ಮೇಟಿವ್ ಅಸೆಸ್ಮೆಂಟ್ ವಿದ್ಯಾರ್ಥಿಗಳು ಹೇಗೆ ಕಲಿತಾ ಇದ್ದಾರೆ, ಎಲ್ಲಿ ಸುಧಾರಣೆ ಬೇಕು ಅನ್ನೋದನ್ನ ತಿಳಿಸೋದಕ್ಕೆ ಸಹಾಯ ಮಾಡ್ತಾ ಹೋಗುತ್ತೆ. ದಟ್ಸ್ ವೈ ಆಪ್ಷನ್ 2 ಫಾರ್ಮೇಟಿವ್ ಅಸೆಸ್ಮೆಂಟ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ, ಇಲ್ಲಿ the teacher first present an object book. The teacher first present an object book. The teacher holds a book in his hand and shows it to the whole class and says book, this is your book, my book is red, your book is blue, this is an example for dash ಅಂತ ಕೇಳಿದ್ದಾರೆ. ಸೊ ಪ್ರಶ್ನೆ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದ್ಸಲ ಹೇಳ್ತೀನಿ ನೋಡಿ. The teacher first presents an object book. The teacher holds a book in his hand and shows it to the whole class and says book, this is your book, my book is red, your book is blue, this is an example for dash ಅಂತ ಕೊಟ್ಟಿದ್ದಾರೆ ಪ್ರಶ್ನೆ, ಆಯಿತಾ. ಸೊ ಇಲ್ಲಿ ಆಪ್ಷನ್ಸ್ ನೋಡಿ, ಇಲ್ಲಿ ದ ಸೆಂಟೆನ್ಸ್ ಮೆಥಡ್, ದ ವರ್ಡ್ ಮೆಥಡ್, ದ ಸ್ಟೋರಿ ಮೆಥಡ್, ಹಾಗೆ ದ ಪ್ರೇಸ್ ಮೆಥಡ್ ಅಂತ ಇದೆ. ಸರಿಯಾಗಿರುವಂತಹ ಆನ್ಸರ್ ಈ ಒಂದು ಪ್ರಶ್ನೆಗೆ ಆಪ್ಷನ್ 2 ದ ವರ್ಡ್ ಮೆಥಡ್ ಅನ್ನೋದು ಆನ್ಸರ್ ಆಗುತ್ತೆ. ಇಲ್ಲಿ ಟೀಚರ್ ಏನು ಮಾಡ್ತಾ ಇದ್ದಾರೆ, ಒಂದು ಬುಕ್ಕನ್ನು ತೋರಿಸಿ ಅದನ್ನು ಸೂಚಿಸಿ ಅದನ್ನು ಇಂಡಿಕೇಟ್ ಮಾಡಿ ಇದು ಬುಕ್ ಅಂತ ಹೇಳ್ತಾ ಇದ್ದಾರೆ. ಅವರು ದಿಸ್ ಇಸ್ ಯುವರ್ ಬುಕ್, ಮೈ ಬುಕ್ ಇಸ್ ರೆಡ್, ಯುವರ್ ಬುಕ್ ಇಸ್ ಬ್ಲೂ ಅನ್ನುವಂತಹ ಒಂದು ಪದವನ್ನು ಬಳಸ್ಕೊಂಡು ಏನು ಮಾಡ್ತಾ ಇದ್ದಾರೆ, ಪರಿಚಯಿಸ್ತಾ ಇದ್ದಾರೆ. ಸೊ ಇದನ್ನು ನಾವು ಏನಂತ ಹೇಳಿ ಕರಿತೀವಿ, ವರ್ಡ್ ಮೆಥಡ್. ಇದು ವರ್ಡ್ ಮೆಥಡ್ನ ಉದಾಹರಣೆ. ಯಾಕಂದರೆ ಇಲ್ಲಿ ಮೊದಲಿಗೆ ಪದವನ್ನು ಕಲಿಸಲಾಗುತ್ತೆ. ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ನಾವು ಏನು ವರ್ಡ್ ಮೆಥಡ್ ಆಪ್ಷನ್ 2 ದ ವರ್ಡ್ ಮೆಥಡನ್ನು ಆನ್ಸರ್ ಅಂತ ಹೇಳಿ ಕನ್ಸಿಡರ್ ಮಾಡ್ಬೋದು. ಸೊ ನೆಕ್ಸ್ಟು ಮುಂದಿನ ಪ್ರಶ್ನೆ ನೋಡಿ, ರಿಸೆಪ್ಟಿವ್ ವೊಕ್ಯಾಬ್ಯುಲರಿ ಇಸ್ ಡ್ಯಾಶ್ ಅಂತ ಕೇಳಿದ್ದಾರೆ. ರಿಸೆಪ್ಟಿವ್ ವೊಕ್ಯಾಬ್ಯುಲರಿ ಇಸ್ ಡ್ಯಾಶ್ ಅಂತ. ಸೊ ಆಪ್ಷನ್ 1 ಅ ವರ್ಡ್ ವಿ ಯೂಸ್ ವೈಲ್ ಸ್ಪೀಕಿಂಗ್ ಆರ್ ಲಿಸ್ನಿಂಗ್. ಆಪ್ಷನ್ ಬಿ ಅಥವಾ ಆಪ್ಷನ್ 2 ರಿಕಗ್ನೈಸಿಂಗ್ ವರ್ಡ್ಸ್ ವೈಲ್ ಲಿಸ್ನಿಂಗ್ ಆರ್ ರೀಡಿಂಗ್. ಆಪ್ಷನ್ 3 ನೋವಿಂಗ್ ದ ಮೀನಿಂಗ್ ಆಫ್ ದ ವರ್ಡ್ಸ್ ಆ್ಯಂಡ್ ಆಪ್ಷನ್ 4 ಆಂಬಿಗ್ಯೂಸ್ ವರ್ಡ್ಸ್ ಅಂತ ಇದೆ. ಸೊ ಸರಿಯಾಗಿರುವಂತಹ ಆನ್ಸರ್ ಏನಿರ್ಬೋದು ಹಾಗಾದರೆ ಈ ಒಂದು ಪ್ರಶ್ನೆಗೆ ಆಯ್ಕೆ 2 ರೆಕಗ್ನೈಸಿಂಗ್ ವರ್ಡ್ ವೈಲ್ ಲಿಸ್ನಿಂಗ್ ಆರ್ ರೀಡಿಂಗ್ ಅಂತ ಇದೆ. ಸೊ ಇಲ್ಲಿ ಫಸ್ಟ್ ಆಫ್ ಆಲ್ ರಿಸೆಪ್ಟಿವ್ ವೊಕ್ಯಾಬ್ಯುಲರಿ ಅಂದರೆ ಏನು ಅನ್ನೋದನ್ನ ತಿಳ್ಕೊಬೇಕಾಗತ್ತೆ. ಸೊ ರಿಸೆಪ್ಟಿವ್ ವೊಕ್ಯಾಬ್ಯುಲರಿ ಅಂದರೆ ನಾವು ಓದಿದಾಗ ಅಥವಾ ಕೇಳಿದಾಗ, ನಾವು ಯಾವುದಾದ್ರೂ ಒಂದು ವರ್ಡನ್ನು ಓದುವಾಗ ಅಥವಾ ಕೇಳಿದಾಗ
ಗುರುತಿಸಬಲ್ಲ ಹಾಗೆ ಅರ್ಥ ಮಾಡಿಕೊಳ್ಳಬಹುದಾಗಿರುವಂತಹ ಒಂದು ಪದಗಳಾಗಿರಬೇಕು. ಸೊ ಅದನ್ನು ರಿಸೆಪ್ಟಿವ್ ವೊಕ್ಯಾಬ್ಯುಲರಿ ಅಂತ ಹೇಳಿ ಕರೀತಾರೆ. ಸೊ ರಿಸೆಪ್ಟಿವ್ ವೊಕ್ಯಾಬ್ಯುಲರಿ ಮೀನ್ಸ್ ದ ವರ್ಡ್ಸ್ ದಟ್ ಅ ಪರ್ಸನ್ ಕ್ಯಾನ್ ರೆಕಗ್ನೈಸ್ ಅಂಡ್ ಅಂಡರ್ಸ್ಟ್ಯಾಂಡ್ ವೈಲ್ ಲಿಸ್ನಿಂಗ್ ಆರ್ ರೀಡಿಂಗ್. ಸೊ ದೀಸ್ ಆರ್ ನಾಟ್ necessarily word the person uses while speaking or writing, but they can understand them when they hear or see them. ಅಂದರೆ ನಾವು ಆ ಪದಗಳನ್ನು ಮಾತಲ್ಲಿ ಬಳಸದೇ ಇರಬಹುದು, ಬರೀದೇ ಇರಬಹುದು, ಆದರೆ ಕೇಳಿದಾಗ ಅಥವಾ ಓದಿದಾಗ ಅದು ಅರ್ಥ ಆಗುತ್ತೆ. ಸೊ ಹಾಗಾಗಿ ಆಪ್ಷನ್ ಬಿ ರಿಕಗ್ನೈಸಿಂಗ್ ವರ್ಡ್ಸ್ ವೈಲ್ ಲಿಸ್ನಿಂಗ್ ಆರ್ ರೀಡಿಂಗ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ. ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ, ಚೂಸ್ ದ ಕರೆಕ್ಟ್ ವರ್ಬ್ ಫಾರ್ಮ್ ಆಫ್ ದ ಸೆಂಟೆನ್ಸ್ ಅಂತ ಕೇಳಿದ್ದಾರೆ. ಇಲ್ಲಿ ವರ್ಬ್ನ ನಾವು ಐಡೆಂಟಿಫೈ ಮಾಡಬೇಕು ಅಥವಾ ಚೂಸ್ ಮಾಡಬೇಕು. ಯಾವ ಸೆಂಟೆನ್ಸ್ಗೆ? ದ ವಿಂಡೋ ವಾಸ್ ಓಪನ್ ಆ್ಯಂಡ್ ಅ ಬರ್ಡ್ ಡ್ಯಾಶ್ ಇನ್ ಟು ದ ರೂಮ್ ಅಂತ ಕೇಳಿದ್ದಾರೆ. ಆಯಿತಾ? ಸೊ ಇಲ್ಲಿ ಸರಿಯಾಗಿರುವಂತಹ ಆನ್ಸರ್ ನೋಡೋಕ್ಕಿಂತ ಮುಂಚೆ ಆಪ್ಷನ್ಸ್ ನೋಡಿ. ಆಪ್ಷನ್ 1 ಫ್ಲೈ, ಆಪ್ಷನ್ ಬಿ ಫ್ಲೈಸ್, ಆಪ್ಷನ್ ಸಿ ಫ್ಲೀ, ಆಪ್ಷನ್ ಡಿ ಫ್ಲಾನ್ ಅಂತ ಇದೆ. ಸೊ ಸರಿಯಾಗಿರುವಂತಹ ಆನ್ಸರ್ ಬಂದ್ಬಿಟ್ಟು ಈ ಪ್ರಶ್ನೆಗೆ ಏನಿರ್ಬೋದು? ಆಪ್ಷನ್ 3 ಫ್ಲೀವ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ, ಫ್ಲೀವ್. ಸೊ ದ ವಿಂಡೋ ವಾಸ್ ಓಪನ್ ಅಂತ ವಾಕ್ಯ ಪ್ರಾರಂಭ ಆಗಿರೋದ್ರಿಂದ ಇದು ಯಾವುದ್ರಲ್ಲಿದೆ? ವಾಸ್ ಬಂದಿದೆ. ಸೊ ಹಾಗಾಗಿ ಇದು ಪಾಸ್ಟ್ ಟೆನ್ಸ್ ಅಂದರೆ ಭೂತಕಾಲದಲ್ಲಿ ಇದೆ. ಸೊ ಫ್ಲೈ ಪದ ಪಾಸ್ಟ್ ಟೆನ್ಸ್ ರೂಪ ಏನಾಗಿರುತ್ತೆ? ಫ್ಲೀವ್ ಆಗಿರುತ್ತೆ. ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಆಪ್ಷನ್ 3 ಅಥವಾ ಆಪ್ಷನ್ ಸಿ ಫ್ಲೀವ್ ಅನ್ನೋದು ಆನ್ಸರ್ ಆಗುತ್ತೆ. ದ ಸೆಂಟೆನ್ಸ್ ಈಸ್ ಇನ್ ಸಿಂಪಲ್ ಪಾಸ್ಟ್ ಟೆನ್ಸ್ ಬಿಕಾಸ್ ಇಟ್ ಬಿಗಿನ್ಸ್ ವಿತ್ ದ ವಿಂಡೋ ವಾಸ್ ಓಪನ್. ದೇರ್ಫೋರ್ ದ ಕರೆಕ್ಟ್ ಪಾಸ್ಟ್ ಫಾರ್ಮ್ ಆಫ್ ದ ವರ್ಬ್ ಈಸ್ ಫ್ಲೈ. ವರ್ಬ್ ಫ್ಲೈ ಈಸ್ ಫ್ಲೀವ್. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆನಾ? ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ ನೋಡಿ. ದ ಚೇಂಜ್ ಇನ್ ದ ಫಾರ್ಮ್ ಆಫ್ ದ ವರ್ಡ್ ಆರ್ ವರ್ಡ್ಸ್ ಆಸ್ ಗ್ರಾಮ್ಯಾಟಿಕಲಿ ಆಸ್ಪೆಕ್ಟ್ಸ್ ಟು ಒಬ್ಟೈನ್ ದ ಇಂಟೆಂಡೆಡ್ ಮೀನಿಂಗ್ ಇಸ್ ನೋನ್ ಆಸ್ ಡ್ಯಾಶ್ ಅಂತ ಕೇಳಿದ್ದಾರೆ. ಆಯಿತಾ? ಸೊ ಇಲ್ಲಿ ಆಪ್ಷನ್ಸ್ ನೋಡಿ. ಇಲ್ಲಿ ಸಿಂಟ್ಯಾಕ್ಸ್, ಸಿಂಟ್ಯಾಕ್ಸ್, ಕಾನ್ಕರ್ಡ್, ಸೆಮ್ಯಾಂಟಿಕ್ಸ್ ಆ್ಯಂಡ್ ಇನ್ಫ್ಲೆಕ್ಷನ್ಸ್ ಅಂತ. ಸೊ ಇಲ್ಲಿ ಏನಿರ್ಬೋದು ಆನ್ಸರ್ ಹಾಗಾದರೆ ಈ ಒಂದು ಪ್ರಶ್ನೆಗೆ? ಆಪ್ಷನ್ 4 ಇನ್ಫ್ಲೆಕ್ಷನ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ, ಇನ್ಫ್ಲೆಕ್ಷನ್ಸ್ ಅಂತ. ಸೊ ಇನ್ಫ್ಲೆಕ್ಷನ್ಸ್ ಅಂತ ಅಂದರೆ ಒಂದು ಪದದ ರೂಪವನ್ನು ವ್ಯಾಕರಣೀಯ ಅಂಶಗಳಿಗೆ ಅನುಗುಣವಾಗಿ ಬದಲಾಯಿಸೋದು ಅಂತ. ಆಯಿತಾ? ಸೊ ಇನ್ಫ್ಲೆಕ್ಷನ್ಸ್ ಆರ್ ಚೇಂಜಸ್ ಮೇಡ್ ಟು ಅ ವರ್ಡ್ ಟು ಶೋ ಟೆನ್ಸ್, ನಂಬರ್, ಜೆಂಡರ್, ಪರ್ಸನ್, ಕೇಸ್, ಡಿಗ್ರಿ ಎಕ್ಸೆಟ್ರಾ. ಫಾರ್ ಎಕ್ಸಾಂಪಲ್, ಪ್ಲೇ, played, child, children, big, bigger. So these grammatical changes help convey the intended meaning ಅಂತ. ಆಯಿತಾ? ಸೊ ಈ ಒಂದು ಬದಲಾವಣೆಗಳ ಮುಖಾಂತರ ವಾಕ್ಯದ ಒಂದು ಸರಿಯಾದ ಅರ್ಥ ವ್ಯಕ್ತ ಆಗ್ತಾ ಹೋಗುತ್ತೆ ಅಂತ. ಆಯಿತಾ? ಸೊ ಹಾಗಾಗಿ ಆಪ್ಷನ್ 4 ಇನ್ಫ್ಲೆಕ್ಷನ್ಸ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ. ಇಲ್ಲಿ NCTE ಸ್ಟ್ಯಾಂಡ್ಸ್ ಫಾರ್ ಡ್ಯಾಶ್ ಅಂತ ಕೇಳಿದ್ದಾರೆ. ಏನು ಅಂದರೆ NCTE ಅಂತಂದರೆ ಅದರ ಒಂದು ಫುಲ್ ಫಾರ್ಮ್ನ ಕೇಳಿರೋ ಅಂಥದ್ದು. ಏನದರ ಒಂದು ಫುಲ್ ಫಾರ್ಮ್ ಅಂತ? ಸೊ ಆಪ್ಷನ್ಸ್ ನೋಡಿ. ಇಲ್ಲಿ ಆಪ್ಷನ್ 1 ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಷನ್, ಆಪ್ಷನ್ 2 ನ್ಯಾಷನಲ್ ಕರಿಕ್ಯುಲಮ್ ಫಾರ್ ಟೀಚರ್ ಎಜುಕೇಷನ್, ಆಪ್ಷನ್ 3 ನ್ಯಾಷನಲ್ ಕಮಿಟಿ ಫಾರ್ ಟೀಚರ್ ಎಜುಕೇಷನ್, ಆಪ್ಷನ್ 4 ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಷನ್ ಅಂತ ಇದೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 1 ಅಥವಾ ಆಪ್ಷನ್ ಎ ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಷನ್ ಅಂತ. ಅಂದರೆ ಇದು ಭಾರತದಲ್ಲಿ ಶಿಕ್ಷಕರ ತರಬೇತಿ ಸಂಸ್ಥೆಗಳ ಒಂದು ಮಾನದಂಡಗಳನ್ನು ನಿಗದಿಪಡಿಸ್ತಕ್ಕಂತಹ ಮತ್ತು ನಿಯಂತ್ರಿಸುವಂತಹ ಒಂದು ಸಂಸ್ಥೆ ಆಗಿರುತ್ತೆ NCTE. ಇದರ ಒಂದು ಫುಲ್ ಫಾರ್ಮ್ ಅಂದರೆ ಕನ್ನಡದಲ್ಲಿ ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಮಂಡಳಿ ಅಂತ ಹೇಳ್ತೀವಿ. ಸೊ ಇಂಗ್ಲೀಷಲ್ಲಿ ಬಂದು ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಷನ್ NCTE. ಸೊ ಆಪ್ಷನ್ 1 ಸರಿಯಾದ ಆನ್ಸರ್ ಆಗಿರುತ್ತೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಇಂಗ್ಲೀಷ್ಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳು. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.